ಈಗ ಅವರೇ ನಿಮ್ಮ ಹತ್ರ ಬಂದು ನನಗೆ ನೀನು ಫಸ್ಟ್ ರ್ಯಾಂಕೇ ತೆಗಿಬೇಕು, ಸೆಕೆಂಡ್ ರ್ಯಾಂಕೇ ತೆಗಿಬೇಕು CET ಅಂತ ಹೇಳ್ತಾರಾ? ಇಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡು ಮಗನೆ ಅಂತಾರೆ. ನೀವು ಎಷ್ಟಾಗುತ್ತೋ ಅಷ್ಟು ಮಾಡ್ತಿಲ್ಲ ಅಂದರೆ ಸೊ ನಿಮಗೆ ನೀವು 1000 ಒಳಗಡೆ ರ್ಯಾಂಕ್ ಹೋಗ್ತೀರಾ ಅನ್ನೋದು ಮ್ಯಾಟ್ರ್ ಅಲ್ಲ. ನೀವು ಇವಾಗ ಕರೆಕ್ಟಾಗಿ ಕೂತ್ಕೊಂಡ್ರೆ ನೀನು 1000 ರ್ಯಾಂಕ್ ಒಳಗೆ ಹೋಗೋಷ್ಟು ಚೆನ್ನಾಗಿ ನೀವು ಓದ್ಬೋದಾ ಅನ್ನೋದು ಮ್ಯಾಟ್ರು. ಇನ್ನೇನು ಸೆಕೆಂಡ್ PU ಎಕ್ಸಾಮ್ಸ್ ಮುಗ್ದೋಗ್ಬಿಡುತ್ತೆ. ಅದಾದ್ಮೇಲೆ KCETಗೆ ಅರೌಂಡ್ 20 to 25 ಡೇಸ್ ಇದೆ ಮ್ಯಾಕ್ಸಿಮಮ್. ಅದರಲ್ಲಿ ನಾವೇನಾದರೂ ಕುತ್ಕೊಂಡು ಪ್ರಿಪೇರ್ ಆದರೆ ಇವಾಗ್ಲೂ ಬಿಲೋ 1000 ರ್ಯಾಂಕ್ ತೆಗಿಯೋದು ಪಾಸಿಬಲ್ ಆದರೆ ಹೇಗೆ ಅಂತ ತುಂಬ ಜನ ಪ್ರೀವಿಯಸ್ ವಿಡಿಯೋಲಿ ಕಮೆಂಟ್ ಮಾಡ್ತಿದ್ರಿ. ಅದಕ್ಕೋಸ್ಕರ ವಿಡಿಯೋನ ತಂದಿದ್ದೀನಿ. ನಾನೇನಿಲ್ಲಿ ನಿಮಗೆ ಅರೌಂಡ್ 18 ಅವರ್ಸ್ ಓದಬೇಕು, 20 ಅವರ್ಸ್ ಓದಬೇಕು ದಿನಕ್ಕೆ, ಅವಾಗಲೇ ನೀವು 1000 ರ್ಯಾಂಕ್ ಒಳಗೆ ಬರ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾವುದೋ ಒಂದಷ್ಟು ಮೋಟಿವೇಶನ್ ಕೋಟ್ಸ್ ಹೇಳ್ಬಿಟ್ಟು ಸುಮ್ಮನೆ ಹೋಗಕ್ಕೆ ಬಂದಿಲ್ಲ. ಐ ಆಮ್ ಹಿಯರ್ ವಿತ್ ಆಲ್ ದ ಎಕ್ಸ್ಪೀರಿಯನ್ಸ್ ವಿಚ್ ಐ ಹವ್ ಗಾಟ್ ಇನ್ ದ ಲಾಸ್ಟ್ 2 years ಟು ಟೆಲ್ ಯು ಅಬೌಟ್ ವಾಟ್ ಥಿಂಗ್ಸ್ ಯು ನೀಡ್ ಟು ಡೂ ಇಫ್ ಯು ಹ್ಯಾವ್ ಟು ಗೋ ಬಿಲೋ ದಟ್ 1K. ಎಸ್, ಕೆಲವು ಪ್ರೂವನ್ ವೇಸ್ ಇದೆ ಇನ್ ದ ಲಾಸ್ಟ್ 2 years ವಿಚ್ ಹ್ಯಾವ್ ಹೆಲ್ಪ್ಡ್ ಪೀಪಲ್ ಗೋ ಬಿಲೋ ದಟ್ 1000 ರ್ಯಾಂಕ್ ಮಾರ್ಕ್ ಬೈ ಸ್ಟಡಿಂಗ್ ಆಫ್ಟರ್ ದೇರ್ ಬೋರ್ಡ್ ಎಕ್ಸಾಮ್ ಸೀರಿಯಸ್ಲಿ. ಏನೇನು ಮಾಡಬೇಕು ಆ್ಯಂಡ್ ಏನು ಮಾಡಿದ್ರೆ ನೀವು 1000 ರ್ಯಾಂಕ್ ಒಳಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತಿರ್ತೀನಿ ವಿಡಿಯೋಲಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ ಅಂತ ಹೇಳ್ತಾ, ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು KCET ಅಪ್ಲಿಕೇಶನ್ ಫಿಲ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ, ಲೈಕ್ ಅದಾದ ತಕ್ಷಣ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ವಿತ್ ದ್ಯಾಟ್ ನೋಟ್ ವಿಡಿಯೋನ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿಬಿಡೋಣ. ಫಸ್ಟ್ ಥಿಂಗ್, ನಿಮ್ಗೆ ಇವಾಗ್ಲೂ ನಿಮ್ಮನ್ನ 1000 ರ್ಯಾಂಕ್ ಒಳಗಡೆ ಕರ್ಕೊ ಹೋಗ್ಬೋದು ಅಂತ ಏನಾದರೂ ಒಂದಿದ್ರೆ ದಟ್ ಈಸ್ ಮಾಕ್ ಟೆಸ್ಟ್. ಇವಾಗ ನೋಡಿ, ಸಿಂಪಲ್ ಆಗಿ ಅನಾಲಜಿ ಹೇಳ್ಬಿಡ್ತೀನಿ. ಎಷ್ಟೋ ಜನ ಮೊದಲಿಂದ ಪ್ರಿಪೇರ್ ಆಗಿರ್ತಾರೆ, ಸ್ವಲ್ಪ ಜನ ಇವಾಗಿನ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅವ್ರು ಆಲ್ರೆಡಿ ಇಲ್ಲಿರ್ತಾರೆ, ನೀವು ಇನ್ನೂ ಇಲ್ಲಿರ್ತೀರಾ. ನೀವು ಇಲ್ಲಿಂದ ಇಲ್ಲಿಗೆ ಡೈರೆಕ್ಟ್ ಜಂಪ್ ತಗೊಳಕ್ಕೆ ಮಾಕ್ ಟೆಸ್ಟ್ ಇಸ್ ದ ಓನ್ಲಿ ವೇ ವಿಚ್ ಕ್ಯಾನ್ ಗಿವ್ ಯು ದಟ್ ಜಂಪ್. ನೀವು ಇಲ್ಲಿಂದ ಇಲ್ಲಿಗೆ ಜಂಪ್ ತಗೊಂಡು ಅವ್ರು ಮಾಕ್ ಟೆಸ್ಟ್ ಸಾಲ್ವ್ ಮಾಡಿಲ್ಲ ಅಂದ್ರೆ ಅವ್ರು ಇನ್ನೂ ಇಲ್ಲೇ ಇರ್ತಾರೆ. ಅವ್ರಿಗೆ ಯಾವುದೇ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ತಗೊಂಡಿರಲಿ, ಮಾಕ್ ಟೆಸ್ಟ್ ಸಾಲ್ವ್ ಮಾಡ್ದಂಗೆ ಆಗಲ್ಲ, ಅಥವಾ ಮಾಕ್ ಟೆಸ್ಟಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ದಂಗೆ ಆಗಲ್ಲ. ಅವಾಗ ಯು ಕ್ಯಾನ್ ರೀಚ್ ದೇ. ಮಾಕ್ ಟೆಸ್ಟ್ ಅಂದ ತಕ್ಷಣ ತುಂಬಾ ಜನ ಪ್ರೀವಿಯಸ್ ವಿಡಿಯೋಲಿ ಕಮೆಂಟ್ ಮಾಡ್ತಿದ್ರಿ ದಟ್ ಯಾವ್ದಾದ್ರು ಒಂದು ಒಳ್ಳೆ ಟೆಸ್ಟ್ ಸೀರೀಸ್ ಇದ್ರೆ ಹೇಳಿ ಬ್ರೋ, ಅಟ್ಲೀಸ್ಟ್ ಮಾಕ್ ಟೆಸ್ಟ್ ನಾರು ತಗೊಂಡು ಸಾಲ್ವ್ ಮಾಡ್ಕೊಂತೀವಿ, ಸ್ವಲ್ಪ ಲೈಕ್ PYQs ಸಾಲ್ವ್ ಮಾಡ್ದಂಗೆ ಆಗುತ್ತೆ ಅಂತ ಕೇಳ್ತಿದ್ರಿ. ಅದಕ್ಕೆ ಅಂತ ಸ್ವಲ್ಪ ರಿಸರ್ಚ್ ಮಾಡ್ತಿದ್ದಾಗ ನಂಗೆ ದೀಕ್ಷಾ ವೇದಾಂತ್ ಅವರ ಅಭ್ಯಾಸ್ ಟೆಸ್ಟ್ ಸೀರೀಸ್ ಬಗ್ಗೆ ಗೊತ್ತಾಯ್ತು. ದೀಕ್ಷಾ ಸಂಸ್ಥೆ ಬಗ್ಗೆ ಕೇಳೇ ಇರ್ತೀರಾ. ಅರೌಂಡ್ 20 years ಇಂದ ಬ್ಯಾಂಗ್ಳೂರಲ್ಲಿ KCETಗೆ ಕೋಚಿಂಗ್ ಕೊಟ್ಕೊಂಡು ಲೈಕ್ ತುಂಬಾ ಒಳ್ಳೆ ರ್ಯಾಂಕ್ಸ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಒಳ್ಳೆ ರೆಪ್ಯುಟೇಷನ್ ಇಟ್ಕೊಂಡಿದ್ದಾರೆ. ಅರೌಂಡ್ 35 ಟೆಸ್ಟ್ ಇರುತ್ತೆ 11th ಮತ್ತೆ 12th ಸಿಲೆಬಸ್ ಬೇಸ್ಡ್ ಮೇಲೆ. ನಾನು ಒಂದಷ್ಟು ಟೆಸ್ಟ್ ನ ಇಂಡಿವಿಜುವಲ್ ಆಗಿ ನೋಡ್ತಿದ್ದೆ. ಲೈಕ್ KCETಗೆ ಏನ್ ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಫ್ರೇಮ್ ಮಾಡಿದ್ದಾರೆ. ಟೆಸ್ಟ್ ಆದ್ಮೇಲೆ ಆನ್ಸರ್ ಕೀ ಅಷ್ಟೇ ಅಲ್ಲ, ಡೀಟೇಲ್ಡ್ ಸೊಲ್ಯೂಷನ್ ಜೊತೆಗೆ ಒಂದು ವಿಡಿಯೋ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಿರ್ತಾರೆ. ಅಂಡ್ ನಿಮ್ಗೆ ಏನಾದ್ರು ಡೌಟ್ಸ್ ಬಂತು ಅಂದ್ರೆ ಅಲ್ಲಿ ಹೋಗೋದು ಬೇಕಾಗಿಲ್ಲ. ಎಕ್ಸಾಮ್ ನಡೆಯೋವರೆಗೂ ವೀಕ್ಲಿ ನಿಮಗೆ ಲೈವ್ ಡೌಟ್ ಸಾಲ್ವಿಂಗ್ ಸೆಷನ್ಸ್ ಕೂಡ ನಡೆಯುತ್ತೆ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ನೀವು ಈ ಟೆಸ್ಟ್ ಸೀರೀಸ್ ತಗೊಂಡು ನೀವು 1000 ರ್ಯಾಂಕ್ ಒಳಗೆ ಹೋಗ್ತೀರಾ ಅನ್ಕೊಳ್ಳಿ ನಿಮ್ KCET ಎಕ್ಸಾಮ್ ಅಲ್ಲಿ, ನಿಮ್ಗೆ ಅಪ್ ಟು 1 lakh ವರೆಗೂ ಪ್ರೈಸ್ ಮನಿ ಗೆಲ್ಲೋ ಅವಕಾಶ ಇರುತ್ತೆ. ಸೊ ಈ ಚಾನ್ಸ್ ನ ಮಿಸ್ ಮಾಡ್ಕೋಬೇಡಿ. KCET 2025 ಬಗ್ಗೆ ನೀವು ನಿಜವಾಗ್ಲೂ ಸೀರಿಯಸ್ ಆಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ, ಇವಾಗಲೇ ಚೆಕ್ಔಟ್ ಮಾಡಿ. ನೀವೇನಾದ್ರೂ ಮಾಕ್ ಟೆಸ್ಟ್ ತಗೊಂಡು ನಿಮ್ನ ನೀವು ಅನಲೈಸ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಟೆಸ್ಟ್ ಅಲ್ಲಿ ನಿಮ್ನ ನೀವು ಬೆಟರ್ ಮಾಡ್ಕೊಂಡು ಹೋಗ್ತಾ ಇತ್ತು ಅಂತ ಅಂದ್ರೆ, trust me, you'll be way ahead. And this is one thing which has proven to take people into below 1000 mark even if they study after their second PUC examinations. ಅರ್ಥ ಆಯ್ತು ಅನ್ಕೋತೀನಿ. ಮಾಕ್ ಟೆಸ್ಟ್ ಮೋಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು ಮಾಕ್ ಟೆಸ್ಟ್ಗೆ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು, ನಾನು ಯಾವಾಗಲೂ ಹೇಳ್ತಿರ್ತೀನಿ ಚಾಪ್ಟರ್ ವೈಸ್ ವೇಟೇಜ್ KCET ತುಂಬಾ ಇಂಪಾರ್ಟೆಂಟ್ ಅಂತ. ಎಷ್ಟೋ ಜನಕ್ಕೆ ಇವತ್ತು ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅನ್ನೋದು ಗೊತ್ತೇ ಇಲ್ಲ. ನಾನು ಯಾವಾಗಲೂ ಚಾಪ್ಟರ್ ವೈಸ್ ವೇಟೇಜ್ ಬಗ್ಗೆ ತುಂಬಾನೇ ಸ್ಟ್ರೆಸ್ ಮಾಡ್ತೀನಿ, ಅಂದ್ರೆ ಇಟ್ ಇಸ್ ದಾಟ್ ಇಂಪಾರ್ಟೆಂಟ್ ಅಂತಾನೆ ಅರ್ಥ. KCETಲಿ ಎಲ್ಲರೂ ಏನ್ ಅನ್ಕೋತಾರೆ ಅಂದ್ರೆ ಎಲ್ಲಾ ಚಾಪ್ಟರ್ಸ್ಗೂ ಈಕ್ವಲ್ ವೇಟೇಜ್ ಇರುತ್ತೆ, ಎಲ್ಲಾನು ನಾವು ಚೆನ್ನಾಗಿ ಪ್ರಿಪೇರ್ ಆಗಬೇಕು ಅಂತ ಅನ್ಕೊಂತಾರೆ. ದಟ್ಸ್ ನಾಟ್ ದ ವೇ. ಇಲ್ಲಿ ಸ್ಮಾರ್ಟ್ ವರ್ಕ್ ಮಾಡೋ ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ, ಚಾಪ್ಟರ್ ವೈಸ್ ವೇಟೇಜ್ ಅರ್ಥ ಮಾಡ್ಕೊಂಡು ಯಾವ್ದಕ್ಕೆ ಜಾಸ್ತಿ ವೇಟೇಜ್ ಇದೆ ಅದಕ್ಕೆ ಜಾಸ್ತಿ ಪ್ರಯಾರಿಟಿ ಕೊಟ್ಟು, ಕಮ್ಮಿ ವೇಟೇಜ್ ಇರೋ ಚಾಪ್ಟರ್ಸ್ನ ಸ್ಕಿಪ್ ಮಾಡ್ಕೊಂಡು PYQs ನೋಡ್ಕೊಂಡು ಆ ಥರ ಏನೋ ಮ್ಯಾನೇಜ್ ಮಾಡ್ಕೊಬಿಡ್ತಾರೆ. ಕಮ್ಮಿ ವೇಟೇಜ್ ಇರೋ ಚಾಪ್ಟರ್ಸ್ನ ಜಾಸ್ತಿ ವೇಟೇಜ್ ಇರೋ ಚಾಪ್ಟರ್ಸ್ಗೆ ಜಾಸ್ತಿ ಟೈಮ್ ಕೊಟ್ಕೊಂಡು ಆಬ್ವಿಯಸ್ಲಿ ಅದರಿಂದ ಬರೋ ಕ್ವಶನ್ಸ್ನ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ದೇ ಆರ್ ಸಾಲ್ವಿಂಗ್ ದ ಮೆಜಾರಿಟಿ ಆಫ್ ಕ್ವಶನ್ಸ್ ವಿಚ್ ಅಪಿಯರ್ ಇನ್ ದೇರ್ ಪೇಪರ್. ಬಟ್ ಇಲ್ಲಿ ಸ್ವಲ್ಪ ಜನ ವೇಟೇಜ್ ಬಗ್ಗೆ ಗೊತ್ತೇ ಇಲ್ದೇನೆ ಎಲ್ಲಾ ಚಾಪ್ಟರ್ಸ್ಗೂ ಈಕ್ವಲ್ ವೇಟೇಜ್ ಕೊಟ್ಕೊಂಡು ದೇ ಆರ್ ಮಿಸ್ಸಿಂಗ್ ಔಟ್ ಆನ್ ಬೋತ್. ಇದಕ್ಕೆ ಜಾಸ್ತಿ ವೇಟೇಜ್ ಬೇಕಿತ್ತು ಅಥವಾ ಇದಕ್ಕೆ ಜಾಸ್ತಿ ಟೈಮ್ ಅಲೋಕೇಟ್ ಮಾಡಬೇಕಿತ್ತು ಅಂದ್ರೆ ನೀವು ಇದಕ್ಕೆ ಎರಡಕ್ಕೂ ಈಕ್ವಲ್ ಮಾಡಿದ್ರೆ ಇದಕ್ಕೂ ಜಸ್ಟಿಸ್ ಮಾಡ್ದಂಗಲ್ಲ, ಇದಕ್ಕೂ ಜಸ್ಟಿಸ್ ಮಾಡ್ದಂಗಲ್ಲ. ಸೊ ಐ ಹವ್ ಟಾಕ್ಡ್ ಅಬೌಟ್ ಇಟ್ ಅ ಲಾಟ್ ಇನ್ ಮೈ ಪ್ರೀವಿಯಸ್ ವಿಡಿಯೋಸ್. ನೀವು ನನ್ನ ರೆಗ್ಯುಲರ್ ಆಗಿ ನೋಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಇವತ್ತೇನೆ, ಇಲ್ಲಿವರೆಗೂ ನೀವು ಅದನ್ನ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಇವತ್ತೇನೆ ನಿಮ್ಮ ಚಾಪ್ಟರ್ ವೈಸ್ ವೇಟೇಜ್ ಏನು ಅಂತ ತಿಳ್ಕೊಳ್ಳಿ ಪ್ರತಿಯೊಂದು ಸಬ್ಜೆಕ್ಟ್ಸ್ದು. ಅದ್ರ ಬೇಸಿಸ್ ಮೇಲೆ ನೀವು ಪ್ರಯಾರಿಟೈಸ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಕಮ್ಮಿ ಟೈಮಲ್ಲಿ ಜಾಸ್ತಿ ಸಿಲೆಬಸ್ ಕವರ್ ಮಾಡ್ತಿರ್ತೀರಾ. ಕಮ್ಮಿ ಟೈಮಲ್ಲಿ ಜಾಸ್ತಿ ಸಿಲೆಬಸ್ ಕವರ್ ಮಾಡೋದೇ ತಾನೇ ಇವಾಗ ಬೇಕಾಗಿರೋದು ಟು ಗೋ ಟು ದಟ್ 1K ಮಾರ್ಕ್. PUC ಎಲ್ಲ ಚೆನ್ನಾಗಿ ಮಾಡಿರ್ತಾರೆ, KCET ಎಕ್ಸಾಮಲ್ಲಿ ಇಸ್ ಸಮ್ವೇರ್ ವಿಚ್ ಯು ಗೆಟ್ ಡಿಫ್ರೆನ್ಶಿಯೇಟೆಡ್. ಸೊ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಂತಾನೆ ಹೇಳ್ತೀನಿ. KCETನ ತುಂಬ ಚೆನ್ನಾಗಿ ಮಾಡೋದು ನಿಮ್ಮೆಲ್ಲರದು ರೆಸ್ಪಾನ್ಸಿಬಿಲಿಟಿ ಆಗಿಬಿಡುತ್ತೆ. ಇದ್ರ ಮೇಲೇ ಥರ್ಡ್ ಪಾಯಿಂಟ್ ಬರುತ್ತೆ. ಥರ್ಡ್ ಪಾಯಿಂಟ್ ಇಸ್ ಟು ಹ್ಯಾವ್ ಬಿಲೀಫ್ ಇನ್ ಯೋರ್ ಸೆಲ್ಫ್. ಇದೊಂಥರ ನಿಮಗೆ ಫಿಲಾಸಫಿ ಅಂತ ಅನ್ಸ್ಬೋದು, ಬಟ್ ಇಟ್ ಡೆಫಿನೆಟ್ಲಿ ಲೈಕ್ ಗಿವ್ಸ್ ಯು ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆಲ್ ಟುಗೆದರ್ ಟುವರ್ಡ್ಸ್ KCET. ಏನಾಗುತ್ತೆ ಅಂದರೆ ಯೂಶ್ವಲಿ ನಾವೇ ಅನ್ಕೊಳಕ್ಕೆ ಸ್ಟಾರ್ಟ್ ಆಗ್ಬಿಡ್ತೀವಿ, ಇಲ್ಲಿವರೆಗೂ ನಾನೇನು ಓದಿಲ್ಲ, ಅವನೇನೋ ಆಲ್ರೆಡಿ ನಾವು 11th ಇಂದಾನೇ ಓದ್ಕೊ ಬಂದಿಯಾನೆ, ಯಾವುದಾದ್ರು ಕೋಚಿಂಗ್ ಸೆಂಟರ್ದೆಲ್ಲ ನೋಡ್ತಿದ್ದ ವೀಡಿಯೋಸು, ಅಥವಾ ಅವಳು ಆಲ್ರೆಡಿ ನನ್ನ ಫ್ರೆಂಡು ತುಂಬ ಓದ್ಬಿಟ್ಟಿದ್ದಾಳೆ ಅಂತ ಅವ್ರಿಗೆ KCET ಚೆನ್ನಾಗಾಗುತ್ತೆ, ನಮಗೆ ಚೆನ್ನಾಗಾಗುತ್ತೆ, ಏನೋ ಒಂದು ಮಾಡ್ಕೊಳ್ಳೋಣ, ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಸೇರ್ಕೊಳ್ಳೋಣ. ದಟ್ಸ್ ನಾಟ್ ದ ಕೇಸ್.
ಇಲ್ಲಿ ಕುತ್ಕೊಂಡೊಬ್ಬ ಥರ್ಡ್ ಇಯರ್ ಇಂಜಿನಿಯರಿಂಗ್ ಮಾಡ್ತಿರೋನು ಇವತ್ತು ಒಳ್ಳೆ ಕಾಲೇಜಲ್ಲಿ ನೀವು ಇಂಜಿನಿಯರಿಂಗ್ ಮಾಡೋದು ಇಂಪಾರ್ಟೆಂಟು ಅಂತ ಹೇಳ್ತಾನೆ ಅಂದರೆ ದಟ್ ಟೆಲ್ಸ್ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಫಾರ್ ಯು ಟು ಡೂ ವೆಲ್ ಇನ್ ಯೋರ್ KCET. ಬಿಲೀಫ್ ಇನ್ ಯೋರ್ ಸೆಲ್ಫ್ ಅಂದ ತಕ್ಷಣ ನಾನು ಇವಾಗಲೇ ನಾನು ಏನು ಓದಲಿಲ್ಲ ಅಂದ್ರೂ ನಾನು 1000 ಒಳಗೆ ಹೊಟ್ಟೋಗ್ತೀನಿ ಅಥವಾ 100 ಒಳಗೆ ರ್ಯಾಂಕ್ ತಗೋತೀನಿ. ದಟ್ ಈಸ್ ನಾಟ್ ಬಿಲೀಫ್. ಬಿಲೀಫ್ ಇನ್ ಯೋರ್ ಸೆಲ್ಫ್ ಇಸ್ ವೆನ್ ಯು ಟೆಲ್ ಯುವರ್ ಸಬ್ ಕಾನ್ಷಿಯಸ್ ದಟ್ ಓಕೆ ನಾನು 1000 ಒಳಗೆ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಇರೋ ಟೈಮ್ನ ಬೆಸ್ಟ್ ವೇಯಲ್ಲಿ ಯುಟಿಲೈಸ್ ಮಾಡ್ಕೋತೀನಿ. ದಿಸ್ ಈಸ್ ಸಮಥಿಂಗ್ ವಿಚ್ ಯು ಕ್ಯಾನ್ ಡೂ ಅಟ್ ದ ಮ್ಯಾಕ್ಸ್ ನಾವು ಅಲ್ವಾ. ಯು ಆರ್ ನಾಟ್ ಗಾಡ್ ಅಥವಾ ನಾನಿಲ್ಲಿ ದೇವರಲ್ಲ ಟು ಜಸ್ಟ್ ಕಾಲ್ ಯು ಆರ್ ಟೆಲ್ ಯು ಟು ಜಸ್ಟ್ ಕಮ್ ಟು ಮೈ ಹೋಮ್ ಆ್ಯಂಡ್ ನಿಮ್ಗೇನೋ ಒಂದು ಮಾಡಿ ನಿಮಗೆ ಆಬ್ವಿಯಸ್ಲಿ ಜಾಸ್ತಿ ಮಾರ್ಕ್ಸ್ ಬಂದ್ಬಿಡುತ್ತೆ KCETಲಿ. ದಟ್ಸ್ ನಾಟ್ ದ ಕೇಸ್. ಆಲ್ ಯು ಹ್ಯಾವ್ ಇಸ್ ದ ಟೈಮ್ನ ಹೆಂಗೆ ಯುಟಿಲೈಸ್ ಮಾಡ್ಕೋತಾರೆ ಅನ್ನೋದ್ರ ಮೇಲೆ ಪೀಪಲ್ ಗೆಟ್ ಡಿಫ್ರೆನ್ಶಿಯೇಟೆಡ್. ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆ ರ್ಯಾಂಕ್ ಬರುತ್ತೆ. ಯೂನಿವರ್ಸ್ ಸಪೋರ್ಟ್ಸ್ ಆಲ್ವೇಸ್ ದ ಪೀಪಲ್ ಹೂ ವರ್ಕ್ ಟುವರ್ಡ್ಸ್ ದೇರ್ ಗೋಲ್. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನಿಮಗೆ ನೀವು 1000 ಒಳಗಡೆ ರ್ಯಾಂಕ್ ಹೋಗ್ತೀರಾ ಅನ್ನೋದು ಮ್ಯಾಟ್ರ್ ಅಲ್ಲ. ನೀವು ಇವಾಗ ಕರೆಕ್ಟಾಗಿ ಕೂತ್ಕೊಂಡ್ರೆ ನೀನು 1000 ರ್ಯಾಂಕ್ ಒಳಗೆ ಹೋಗೋಷ್ಟು ಚೆನ್ನಾಗಿ ನೀನು ಓದ್ಬೋದಾ ಅನ್ನೋದು ಮ್ಯಾಟ್ರು. ಇದೊಂದು ಹೇಳ್ತಿದ್ದೀನಿ, ನಿಮ್ಮನ್ನ ನೀವು ಯಾರ ಮುಂದೆನಾದ್ರು ಕಮ್ಮಿ ಮಾಡ್ಕೊಳ್ಳಿ ಅಥವಾ ಡಿಗ್ರೇಡ್ ಮಾಡ್ಕೊಳ್ಳಿ, ಯಾವತ್ತು ನಿಮ್ಮ ಮುಂದೆ ನೀವು ಯಾವತ್ತು ಡಿಗ್ರೇಡ್ ಮಾಡ್ಕೋಬೇಡಿ. ದಟ್ ಈಸ್ ದ ಪಾಯಿಂಟ್ ವೇರ್ ಯು ವಿಲ್ ಲೂಸ್ ಎವ್ರಿಥಿಂಗ್. ನಿಮ್ಗೆ ಯಾವ ಥರ ಬಿಲೀಫ್ ಇರಬೇಕು ಅಂದರೆ, ಓಕೆ ನಾನು ಇಲ್ಲಿವರೆಗೂ ಓದಿಲ್ಲ 1.5 ವರ್ಷ, ನಾನು ಓದಿದ್ರೆ ಇನ್ನೂ ಮುಂದೆ ಇರುವೆ. ಇವಾಗ ನಾನು ಇರೋ ಟೈಮಲ್ಲಿ ಓದಿದ್ರೆ ನಾನು ಆಬ್ವಿಯಸ್ಲಿ ಎಲ್ಲರಿಗಿಂತ ಚೆನ್ನಾಗಿ ಓದ್ತೀನಿ. ನಾನು ಇಲ್ಲಿವರೆಗೂ ಹಾರ್ಡ್ ವರ್ಕ್ ಮಾಡಿಲ್ಲ ಅಷ್ಟೇ, ಮಾಡಿದ್ರೆ ನಾನು ಇವಾಗ ಕೂತ್ಕೊಂಡು ಆಬ್ವಿಯಸ್ಲಿ ನಾನು ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ ಅನ್ನೋ ಬಿಲೀಫ್ ನಿಮ್ಮಲ್ಲಿ ಬಂದರೆ ದಟ್ ವಿಲ್ ಬಿ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ವರ್ಕಿಂಗ್ ಟುವರ್ಡ್ಸ್ ಯುವರ್ KCET ಎಕ್ಸಾಮಿನೇಷನ್. ಇದಾದಮೇಲೆ ನೀವು ಸೀರಿಯಸ್ ಆಗಿ ನಿಮ್ಮ ಎಲ್ಲ ಎಫರ್ಟ್ಸ್ನು ಹಾಕಿ ನೀವು KCETಗೆ ಪ್ರಿಪೇರ್ ಆಯಿತು ಅಂತ ಅಂದರೆ ಲೈಕ್ ನಿಮ್ಗೆ ಯಾರು ಬೇಡ ಅಂದರೆ ನಿಮ್ಗೆ ಯಾರ ಒಪಿನಿಯನು ನಿಮ್ಗೆ ಮ್ಯಾಟ್ರೇ ಆಗಬಾರ್ದು. ಒಂದು ನಿಮ್ಮ ಒಪಿನಿಯನ್ನು ನಿಮ್ಮ ಪೇರೆಂಟ್ಸ್ ಒಪಿನಿಯನ್ ಅಷ್ಟೇ ಅಲ್ವಾ ಮ್ಯಾಟ್ರ್ ಆಗೋದು. ಸೊ ನಿಮ್ಮ ಪೇರೆಂಟ್ಸ್ಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ದಟ್ ನನ್ನ ಮಗ ಅಥವಾ ನನ್ನ ಮಗಳು ಎಫರ್ಟ್ ಹಾಕಿದ್ದಾಳೆ, ರಿಸಲ್ಟ್ ಏನಾದರೂ ಆಗಲಿ ಬಟ್ ನಾನು ಕಣ್ಣಾರೆ ನೋಡಿದ್ದೀನಿ, ಬಿಡು ಮಗಳೇ ದಟ್ ನಿನ್ಗೆ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿದ್ಯಾ, ಇನ್ನು ಬಾಕಿ ದೇವ್ರಿಗೆ ಬಿಟ್ಟಿದ್ದು ಬಿಡು ಅಂತ ಅವ್ರ ಬಾಯಲ್ಲೇ ಬರುತ್ತೆ. ಅವ್ರ ಬಾಯಲ್ಲಿ ಇದನ್ನ ಕೇಳೋದು ಚೆನ್ನಾಗಿದೆಯಾ, ಅಥವಾ ನೀವು ಏನೇನೋ ರೀಸನ್ಸ್ ಕೊಟ್ಕೊಂಡು ಜಾಸ್ತಿ ಏನೋ ಪ್ರಿಪೇರ್ ಆಗದೇನೆ ಸುಮ್ಮನೆ ರಫಾಗಿ ಎಕ್ಸಾಮ್ ಕೊಟ್ಟು ಕೊನೆಗೆ ಬಂದು ಇಲ್ಲ ನೀನು ಓದಿದ್ರೆ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅವ್ರು ಇನ್ನೊಂದ್ರ ಮುಂದೆ ತಲೆ ತೆಗ್ಸೋದು ನಿಮಗೆ ಲೈಕ್ ಎಷ್ಟು ಸರಿ ಅನ್ಸುತ್ತೆ ಹೇಳಿ. ಈಗ ಅವರೇ ನಿಮ್ಮ ಹತ್ರ ಬಂದು ನನಗೆ ನೀನು ಫಸ್ಟ್ ರ್ಯಾಂಕೇ ತೆಗಿಬೇಕು, ಸೆಕೆಂಡ್ ರ್ಯಾಂಕೇ ತೆಗಿಬೇಕು CETಲಿ ಅಂತ ಹೇಳ್ತಾರಾ? ಇಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡು ಮಗನೆ ಅಂತಾರೆ. ನೀವು ಎಷ್ಟಾಗುತ್ತೋ ಅಷ್ಟು ಮಾಡ್ತಿಲ್ಲ ಅಂದರೆ ಅವ್ರ ಮಾತಿಗೂ ಈ ಕಡೆ ಜಸ್ಟಿಸ್ ಮಾಡ್ದಂಗಲ್ಲ, ಈ ಕಡೆ ನಿಮಗೂ ನೀವು ಅನ್ಯಾಯ ಮಾಡ್ತಿದ್ದೀರಾ. ಇಮ್ಯಾಜಿನ್ ನಿಮ್ಗೆ ಇದನ್ನ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳೋದೇ ಬೇಡ, ನೀವೇ ಯೋಚನೆ ಮಾಡಿ ನಿಮ್ಮನ್ನ ಎಲ್ಲಿವರೆಗೂ ತಗೋಗುತ್ತೆ ಅಂತ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಸೀರಿಯಸ್ನೆಸ್. ಇದ್ರ ಜೊತೆಗೆ ಒಂದು ಥಿಂಗ್ ಅಂತೂ ತಲೆಯಲ್ಲಿ ಇಟ್ಕೊಂಡು, ನೀವು ಇಂಜಿನಿಯರಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಒಳ್ಳೆ ಕಾಲೇಜಲ್ಲಿ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಇದನ್ನ ನೀವು ಒಳ್ಳೆ ಕಾಲೇಜಲ್ಲಿ ಓದ್ತಿರೋರನ್ನ ಕೇಳಬೇಡಿ, ಅವ್ರಿಗೆ ಅಷ್ಟು ಐಡಿಯಾ ಇರಲ್ಲ. ಯಾರು ಮಿಸ್ ಮಾಡಿಕೊಂಡು CETಲಿ ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿಕೊಂಡು ಯಾವುದೋ ಒಂದು ಕಾಲೇಜಲ್ಲಿ ಸುಮ್ಮನೆ ಇಂಜಿನಿಯರಿಂಗ್ ಮಾಡ್ಕೋಬೇಕು ಅಂತ ಜಾಯ್ನ್ ಆಗಿರ್ತಾರಲ್ಲ, ಅವ್ರ ಹತ್ರ ಮಾತಾಡಿ, ನಿಮಗೆ ಪಿಕ್ಚರೇ ಸಿಕ್ಬಿಡುತ್ತೆ ಏನು ಪ್ರಾಬ್ಲಮ್ ಇದೆ ಆ್ಯಕ್ಚುಲಿ ಅಂತ. ಫೋರ್ತ್ ಥಿಂಗ್ ಬಂದು ಎಲ್ಲ ಹೇಳ್ತಿರ್ತಾರೆ, ಇದೊಂಥರ ಕಾಮನ್ನೇ ಅಂದ್ಕೊಂಡ್ರು, ನಾನು ಇದಕ್ಕೊಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಕೊಡೋಕೆ ಬಂದಿದ್ದೀನಿ ಇವತ್ತು. ಡಿಸ್ಟ್ರಾಕ್ಷನ್ಸಿಂದ ನಿಮ್ಮನ್ನ ನೀವು ದೂರ ಇಟ್ಕೊಳ್ಳಿ. ಡಿಸ್ಟ್ರಾಕ್ಷನ್ಸ್ ಅಂದರೆ ಯಾವ ಥರ ಡಿಸ್ಟ್ರಾಕ್ಷನ್ಸ್? ಇನ್ಸ್ಟಾಗ್ರಾಮ್ ನೋಡೋದಿರ್ಬೋದು, ಫ್ರೆಂಡ್ಸ್ ಜೊತೆ ಆಚೆ ಹೋಗಾಡೋದಿರ್ಬೋದು. ಇಟ್ ಕ್ಯಾನ್ ಬಿ ಎನಿಥಿಂಗ್ ವಿಚ್ ಇಸ್ ನಾಟ್ ಲೆಟಿಂಗ್ ಯು ಸ್ಟಡಿ. ಹಾಗಂತ ನಾನು ನಿಮಗೆ 24 ಗಂಟೆ ಓದ್ತಾನೆ ಕೂತ್ಕೊಳ್ಳಿ ಅಂತ ಹೇಳ್ತಿಲ್ಲ. ಒಂದು 2-3 ಅವರ್ ಪೇರೆಂಟ್ಸ್ ಜೊತೆ ಮಾತಾಡೋಕ್ಕೆ ಟೈಮ್ ಸ್ಪೆಂಡ್ ಮಾಡಿ. ಬಟ್ ಏನೋ ಒಂದು ಓದೋದು ಬಿಟ್ಟು ನೀವೇನೋ ಬೇರೆ ಮಾಡ್ತಿದ್ದೀರಾ ಅಂದ ತಕ್ಷಣ ಆ ಕೆಲಸ ಮಾಡ್ತಿರುವಾಗ್ಲೂ ಬ್ಯಾಕ್ ಆಫ್ ದ ಮೈಂಡಲ್ಲಿ CET 2025 ಎಕ್ಸಾಮಿನೇಷನ್ ಡೇ ನಿಮ್ಮ ಕಣ್ಮುಂದೆ ಓಡ್ತಿರ್ಬೇಕು. ಫ್ರೆಂಡ್ಸ್ ಜೊತೆ ಮೂವಿಗೆ ಹೋಗಿ ಅಥವಾ ನಿಮ್ಮ ಅಣ್ಣ ಅಥವಾ ತಮ್ಮನ ಬರ್ಡೇ ಪಾರ್ಟಿ ಮಾಡಿ ಏನಾದರೂ ಮಾಡ್ಕೊಳ್ಳಿ, ಅಲ್ಲಿ ಕೇಕ್ ಕಟ್ ಮಾಡ್ತಿರೋ ಮೂಮೆಂಟಲ್ಲೂ ಬ್ಯಾಕ್ ಆಫ್ ದ ಮೈಂಡ್ ನಿಮಗೆ ನಿಮ್ಮ KCET ಎಕ್ಸಾಮಿನೇಷನ್ ನಿಮ್ಮ ಕಣ್ಮುಂದೆ ಇರಬೇಕು. ದಟ್ ಈಸ್ ವೆನ್ ಪೀಪಲ್ ಸಕ್ಸೀಡ್. ಸುಮ್ಮನೆ ನನಗೆ KCET ಎಕ್ಸಾಮ್ ಇದೆ, ನನ್ನ ಬರ್ಡೇಗೂ ಸೆಲೆಬ್ರೇಟ್ ಮಾಡಲ್ಲ, ನನ್ನ ಮದುವೆಗೂ ಬರಲ್ಲ, ಅಕ್ಕ ತಂಗಿ ಮದುವೆ ಇರುತ್ತೆ ಆಗಲೂ ಹೋಗಲ್ಲ, ಇವೆಲ್ಲದು ಅಟೆಂಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅಟೆಂಡ್ ಮಾಡೋದ್ರ ಜೊತೆಗೆ ಓಕೆ ನಾನು ಅಲ್ಲಿ ಅಟೆಂಡ್ ಮಾಡ್ತಿದ್ದೀನಿ ಅಂದ ತಕ್ಷಣ ನನ್ನ ಫ್ರೆಂಡ್ಸ್ ಜೊತೆ ಒಂದು ಮೂವಿಗೆ ಹೋದೆ ಅಂದ ತಕ್ಷಣ ನಾನು CET ಓದ್ತಿದ್ದೀನಿ ಅನ್ನೋದನ್ನೇ ಮರ್ಕೊಬಿಡ್ತಾರೆ. ಆ ಥರ ಆಗಬಾರ್ದು ಅಷ್ಟೇ. ಸೊ ಐ ಹೋಪ್ ಯು ಆರ್ ಗೆಟಿಂಗ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು, ಸೆನ್ಸಿಬಲ್ ಆಗಿ ಮಾತಾಡ್ತಾ ಇದ್ದೀನಿ. ನಾನು ಇಲ್ಲೊಂದು ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ 100 ಸಲ ಯೋಚನೆ ಮಾಡಿಬಿಟ್ಟು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೋಸ್ಕರ ಇಲ್ಲ ಅಂದ್ರೂ ನಿಮ್ಮ ಪೇರೆಂಟ್ಸ್ಗೋಸ್ಕರ ಡಿಸ್ಟ್ರಾಕ್ಷನ್ಸ್ ಎಲ್ಲ ಕಟ್ ಮಾಡಿ ಆದಷ್ಟು. ಇನ್ ಕೇಸ್ ಬ್ರೇಕ್ ತೊಗೊಂಡು ಅಲ್ಲಿ ಇಲ್ಲಿ ಹೋದ್ರೂ ನಿಮ್ಮ ಗೋಲ್ ಏನಿದೆ ಅದಂತೂ ನಿಮ್ಮ ಕಣ್ಮುಂದೆ ಯಾವಾಗಲೂ ಕಾಣಿಸ್ತಾ ಇರಬೇಕು. ಲುಕ್ ಎಟ್ ಯುವರ್ ಪೇರೆಂಟ್ಸ್, ಲುಕ್ ಎಟ್ ಯುವರ್ ಸೆಲ್ಫ್ ಇನ್ ಅ ಗುಡ್ ಇಂಜಿನಿಯರಿಂಗ್ ಕಾಲೇಜ್ ಆಫ್ಟರ್ KCET. ಇವೆರಡಿದ್ರೆ ಆಬ್ವಿಯಸ್ಲಿ ನೀವು ಕುತ್ಕೊಂಡು ಓದ್ತೀರಾ. ಇವೆರಡು ಇದ್ದು ನೀವೇನಾದ್ರು ಓದೋಕೆ ಆಗ್ತಿಲ್ಲ ಅಂತ ಅಂದರೆ ಯು ಆರ್ ನಾಟ್ ಸೀರಿಯಸ್ ಅಬೌಟ್ ಯುವರ್ ಲೈಫ್ ಅಂತ. ಆ್ಯಂಡ್ ಇಫ್ ಯು ಆರ್ ನಾಟ್ ಸೀರಿಯಸ್ ಅಬೌಟ್ ಯುವರ್ ಲೈಫ್, ಯು ಆರ್ ನಾಟ್ ಮೇಕಿಂಗ್ ಜಸ್ಟಿಸ್ ಟು ಯುವರ್ ಪೇರೆಂಟ್ಸ್ ಅಂತ. ನಾನು ಹೇಳೋದು ನಿಮಗೆ ಹಾರ್ಶ್ ಅನ್ಸ್ಬೋದು, ಬಟ್ ದಿಸ್ ಇಸ್ ವಾಟ್ ಇಸ್ ದ ಟ್ರೂತ್. ನಿಜ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ.
ತಪ್ಪು ಅನ್ಸಿದ್ರು, ನಾನು ಹೇಳೋದು ಏನಾದರೂ ತಪ್ಪಿದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನೀವು ಈ ಥರ ಹೇಳಿದ ತಪ್ಪು ಅಂತ. ಐ ಆಮ್ ರೆಡಿ ಟು ಟೇಕ್ ದ್ಯಾಟ್. ಬಟ್ ಅಲ್ಟಿಮೇಟ್ಲಿ ಈ ವಿಡಿಯೋಯಿಂದ ಅಟ್ಲೀಸ್ಟ್ ನೀವು ದಿನಕ್ಕೊಂದು 2 hours ಓದ್ತಿದ್ರಿ ಅಂದರೆ ಒಂದು 4 hours ಓದಿದ್ರು ನನಗೆ ಇಟ್ ವಿಲ್ ಬಿ ದ ಬೆಸ್ಟ್ ವೇ ಆಫ್ ಯು ಥ್ಯಾಂಕಿಂಗ್ ಮೀ. ಕಮೆಂಟ್ ಸೆಕ್ಷನಲ್ಲಿ ಇವಾಗಲೇ ಹಾಕಿ ದಟ್ ನಾನು ಸೀರಿಯಸ್ ಆಗಿ ಇವತ್ತಿಂದ ಪ್ರಿಪೇರ್ ಆಗ್ತೀನಿ, 1000 ರ್ಯಾಂಕ್ ಒಳಗೆ ತಗೋತೀನಿ ಅಂತ. ಆಗೋದು ಬಿಡೋದು ಸೆಕೆಂಡ್ರಿ, ಅಷ್ಟು ಎಫರ್ಟ್ ಆಗ್ತಿರಲ್ಲ, ದಟ್ ವಿಲ್ ಮೇಕ್ ಯು ಅ ಫಾರ್ ಬೆಟರ್ ಪರ್ಸನ್. ಆ್ಯಂಡ್ ಎಕ್ಸಾಮಿನೇಷನ್ಸ್ ಬರುತ್ತೆ ಹೋಗುತ್ತೆ, ಇಟ್ಸ್ ಅಬೌಟ್ ಬಿಕಮಿಂಗ್ ಅ ಬೆಟರ್ ಪರ್ಸನ್ ಯೋರ್ ಸೆಲ್ಫ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಚಾನಲ್ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿತ್ ದ್ಯಾಟ್ ನೋಟ್, ದಿಸ್ ಇಸ್ ದರ್ಶನ್ ಗೌಡ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ. ಬಾಯ್.